ರಾಷ್ಟ್ರಪತಿ ಅವರಿಗೆ ಪಶ್ಚಿಮ ಬಂಗಾಳ ಸರ್ಕಾರ ಮಾಡಿರುವ ಅಪಮಾನ ಎಂಥದ್ದು ಗೊತ್ತಾ? ರಾಷ್ಟ್ರಪತಿ ಅವರಿಗೆ ಮಾಡಿದ ಅಪಮಾನವನ್ನ ಮುಚ್ಚಿ ಹಾಕಲು ಪ್ರಧಾನಿಯವರ ಫೋಟೋವನ್ನ ಶೇರ್ ಮಾಡಿದ ಟಿಎಂಸಿ ಸರ್ಕಾರ. ರಾಷ್ಟ್ರಪತಿಗಳು ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡುವಾಗ ಪ್ರಧಾನಿ ಅವರು ನಿಂತಿರಬೇಕು ಎಂಬ ನಿಯಮವಿದೆಯೇ? ಈ ಬಗ್ಗೆ ಪ್ರೋಟೋಕಾಲ್ ಏನು ಹೇಳುತ್ತೆ? ಸ್ನೇಹಿತರೆ, ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಪಶ್ಚಿಮ ಬಂಗಾಳದ ಭೇಟಿಯ ವೇಳೆ ಆಗಿರುವಂತಹ ಶಿಷ್ಟಾಚಾರದ ಉಲ್ಲಂಘನೆ ಮತ್ತು ಅಲ್ಲಿನ ಮಮತಾ ಬ್ಯಾನರ್ಜಿ ನೇತೃತ್ವದ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಧೋರಣೆ ಇದೀಗ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ. ಕೆಲವರು ಇದು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಟಿಎಂಸಿ ಸರ್ಕಾರ ಮಾಡಿರುವ ಅವಮಾನ ಎಂದು ಹೇಳಿದರೆ, ಟಿಎಂಸಿ ಸರ್ಕಾರವು ಇದರಲ್ಲಿ ತಪ್ಪೇನೂ ಇಲ್ಲ, ನಮಗೆ ಮಾಹಿತಿಯೇ ಇರಲಿಲ್ಲ ಎಂದು ಆರೋಪದಿಂದ ನುಣುಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದೆ. ಜೊತೆಗೆ ಈ ಹಿಂದೆ ರಾಷ್ಟ್ರಪತಿ ಅವರು ಬಿಜೆಪಿಯ ಭೀಷ್ಮ ಮಾಜಿ ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡುವ ವೇಳೆ ಪ್ರಧಾನಮಂತ್ರಿಗಳು ಕುಳಿತಿರುವ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ಪ್ರಧಾನಿಯವರೇ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವುದು ಎಂದು ಪ್ರತಿ ಆರೋಪ ಮಾಡಿದೆ. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿಗಳ ಪ್ರವಾಸದ ವೇಳೆ ನಿಜಕ್ಕೂ ಆದ ಅವಮಾನಗಳೇನು? ಭಾರತ ರತ್ನ ಪ್ರಶಸ್ತಿ ಪ್ರದಾನದ ವೇಳೆ ಪ್ರಧಾನಮಂತ್ರಿಯವರು ಕೂಡ ನಿಂತಿರಬೇಕಾ? ಈ ಬಗ್ಗೆ ಪ್ರೋಟೋಕಾಲ್ ಏನು ಹೇಳುತ್ತೆ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ವಿಶ್ಲೇಷಣೆಯನ್ನ ನೀಡುತ್ತೇವೆ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಕಳೆದ ಶನಿವಾರದಂದು ಸಂತಾಲ್ ಬುಡಕಟ್ಟು ಸಮುದಾಯದ ಸಮಾವೇಶದಲ್ಲಿ ಭಾಗವಹಿಸಲು ಪಶ್ಚಿಮ ಬಂಗಾಳಕ್ಕೆ ಪ್ರವಾಸವನ್ನ ಕೈಗೊಂಡಿದ್ರು. ಈ ಸಮಯದಲ್ಲಿ ಶಿಷ್ಟಾಚಾರದಂತೆ ಅವರನ್ನ ಸ್ವಾಗತಿಸಲು ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿ ಅವರು ಇರಬೇಕಾಗಿತ್ತು. ಪಶ್ಚಿಮ ಬಂಗಾಳದ ರಾಜ್ಯಪಾಲರು ರಾಜೀನಾಮೆ ನೀಡಿ ಆ ಸ್ಥಾನ ತೆರವಾಗಿರುವ ಕಾರಣ ಮುಖ್ಯಮಂತ್ರಿ ಆದಿಯಾಗಿ ಉಳಿದೆಲ್ಲ ಅಧಿಕಾರಿಗಳು ರಾಷ್ಟ್ರಪತಿಯವರನ್ನು ಸ್ವಾಗತಿಸಬೇಕಾಗಿತ್ತು. ಆದರೆ ಇವರೆಲ್ಲರೂ ಉಪಸ್ಥಿತಿ ಇರದೆ ಸ್ಥಳೀಯ ಮೇಯರ್ ಮಾತ್ರ ರಾಷ್ಟ್ರಪತಿಯವರನ್ನು ಸ್ವಾಗತಿಸಿದ್ದು ಇದು ಬ್ಲೂ ಬುಕ್ ನಿಯಮಗಳ ಗಂಭೀರವಾದ ಉಲ್ಲಂಘನೆ. ಬ್ಲೂ ಬುಕ್ ಎಂಬುದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಹಾಗೂ ಅವರ ಕುಟುಂಬದ ಭದ್ರತೆ ಮತ್ತು ಪ್ರೋಟೋಕಾಲ್ ಕುರಿತು ನಿಯಮಗಳನ್ನು ಹೊಂದಿರುವ ಗೌಪ್ಯವಾದಂತಹ ದಾಖಲೆ. ಇಷ್ಟು ಮಾತ್ರ ಅಲ್ಲ, ರಾಷ್ಟ್ರಪತಿಗಳಿಗೆ ಮೀಸಲಿಟ್ಟಿದ್ದಂತಹ ಶೌಚಾಲಯದಲ್ಲಿ ನೀರಿನ ಸೌಲಭ್ಯವೂ ಇರಲಿಲ್ಲ. ರಾಷ್ಟ್ರಪತಿಗಳ ಸಂಚಾರ ಮಾರ್ಗವೂ ಕೂಡ ಕಸದಿಂದ ತುಂಬಿ ಹೋಗಿತ್ತು. ಈ ಎಲ್ಲ ಶಿಷ್ಟಾಚಾರದ ಉಲ್ಲಂಘನೆಯ ಬಗ್ಗೆ ವಿವರಣೆ ಕೇಳಿ ಕೇಂದ್ರ ಗೃಹ ಇಲಾಖೆಯು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಈ ಮಧ್ಯೆ ಟಿಎಂಸಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು, ಅದರಲ್ಲಿ ರಾಷ್ಟ್ರಪತಿಯವರು ಎಲ್.ಕೆ. ಅಡ್ವಾಣಿ ಅವರಿಗೆ ಅವರ ನಿವಾಸದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡುವ ವೇಳೆ ಪ್ರಧಾನಮಂತ್ರಿಯವರು ಕುಳಿತಿದ್ದಾರೆ. ಇದು ಶಿಷ್ಟಾಚಾರದ ನಿಜವಾದ ಉಲ್ಲಂಘನೆ. ರಾಷ್ಟ್ರಪತಿಯವರಿಗೆ ಅಗೌರವ ತೋರಿದ್ದು ಪ್ರಧಾನಮಂತ್ರಿಯವರ ಹೊರತು ನಾವಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ರಾಷ್ಟ್ರಪತಿಯವರು ಭಾರತ ರತ್ನ ಪ್ರದಾನ ಮಾಡುವ ವೇಳೆ ಪ್ರಧಾನಮಂತ್ರಿಯವರು ನಿಂತಿರಬೇಕು ಎನ್ನುವ ನಿಯಮವಿದೆಯಾ ಎಂಬುದನ್ನ ಈಗ ನೋಡೋಣ. ಶಿಷ್ಟಾಚಾರದ ಪ್ರಕಾರ ರಾಷ್ಟ್ರಪತಿಯವರು ಕೊಡಮಾಡುವಂತಹ ಯಾವುದೇ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ರಾಷ್ಟ್ರಪತಿಯವರು ನಿಂತುಕೊಂಡು ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಅವರ ಭದ್ರತಾ ಸಿಬ್ಬಂದಿಗಳು ಮತ್ತು ಸಹಾಯಕರು ನಿಂತುಕೊಂಡಿರ್ತಾರೆ. ಅವರನ್ನ ಬಿಟ್ಟು ಬೇರೆ ಅತಿಥಿ ಗಣ್ಯರು ರಾಷ್ಟ್ರಪತಿಯವರ ಆಗಮನ ಮತ್ತು ನಿರ್ಗಮನ ವೇಳೆ ನಿಂತುಕೊಂಡು ಗೌರವ ಸೂಚಿಸುವ ಪದ್ಧತಿ ಇದೆಯೇ ಹೊರತು ಪ್ರಧಾನಿಯವರು ನಿಂತಿರಬೇಕು ಎನ್ನುವ ಯಾವುದೇ ಶಿಷ್ಟಾಚಾರದ ನಿಯಮಗಳಿಲ್ಲ. ಇದು ಭಾರತ ರತ್ನ ಪ್ರಶಸ್ತಿಗೂ ಅನ್ವಯವಾಗುತ್ತೆ. 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸ್ವೀಕಾರ ಮಾಡಿದ 5 ಸಾಧಕರಲ್ಲಿ 4 ಮರಣೋತ್ತರವಾಗಿ ಪ್ರಶಸ್ತಿಯನ್ನ ಪಡೆದವರು. ಎಲ್.ಕೆ. ಅಡ್ವಾಣಿ ಒಬ್ಬರೇ ಜೀವಂತವಾಗಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದವರು. ಅನಾರೋಗ್ಯದ ಕಾರಣಕ್ಕಾಗಿ ರಾಷ್ಟ್ರಪತಿಯವರು ಅವರ ನಿವಾಸಕ್ಕೆ ಭೇಟಿ ನೀಡಿ ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ರು. ಪ್ರೋಟೋಕಾಲ್ ಪ್ರಕಾರ ಅವರೊಬ್ಬರೇ ನಿಂತುಕೊಂಡು ಪ್ರಶಸ್ತಿ ಪ್ರದಾನ ಮಾಡಬೇಕೇ ಹೊರತು ಉಳಿದವರು ನಿಲ್ಲಬೇಕು ಎನ್ನುವಂತ ನಿಯಮವಿಲ್ಲ. ಇದು ರಾಷ್ಟ್ರಪತಿಯವರನ್ನ ಅವಮಾನ ಮಾಡಿದಂತೆ ಆಗುವುದೂ ಇಲ್ಲ. ಇದು ಪಶ್ಚಿಮ ಬಂಗಾಳದ ಟಿಎಂಸಿ ಸರ್ಕಾರವು ರಾಷ್ಟ್ರಪತಿಯವರಿಗೆ ಮಾಡಿರುವ ಆರೋಪವನ್ನ ಮುಚ್ಚಿ ಹಾಕಲು ಮಾಡಿರುವ ಆರೋಪವೇ ಹೊರತು ಬೇರೇನೂ ಅಲ್ಲ. ರಾಷ್ಟ್ರದ ಪ್ರಥಮ ಪ್ರಜೆಯಾಗಿರುವ ರಾಷ್ಟ್ರಪತಿಯವರಿಗೆ ಶೌಚಾಲಯದಲ್ಲಿ ನೀರು ಅಲಭ್ಯವಾಗುವಂತೆ ಮಾಡಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಅವಮಾನ ಯಾವುದಿದೆ ಎನ್ನುವುದು ಜನಸಾಮಾನ್ಯರ ಪ್ರಶ್ನೆ. ಅಷ್ಟಕ್ಕೂ ರಾಷ್ಟ್ರಪತಿಯವರು ಯಾವುದೇ ಪಕ್ಷದ ಸದಸ್ಯರಲ್ಲ, ಸಾಂವಿಧಾನಿಕ ಸರ್ಕಾರದ ಪರಮೋಚ್ಚ ಮುಖ್ಯಸ್ಥರು. ಅವರಿಗೆ ಅವಮಾನ ಮಾಡುವುದು ಅಂದರೆ ಇಡೀ ರಾಷ್ಟ್ರಕ್ಕೆ ಅಪಮಾನ ಮಾಡಿದ ಹಾಗೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.